ಈಗ ಏನು ವಿಚಾರ ಎಲ್ಲ ಕಡೆ ಕೇಳಿ ಬರುತ್ತಿದೆ ಅದು ಖಂಡಿತವಾಗಿಯೂ ಕೂಡ ನಡೆಯಲ್ಲ. ಯಾಕೆಂದ್ರೆ ವಿಜಯ ರಾಘವೇಂದ್ರ ಅವರು ಕೇವಲ ಸ್ನೇಹಿತರಾಗಿರೋಕಿನ ಇಷ್ಟಪಡ್ತಾರೆ. ಸ್ನೇಹಿತರನ್ನು ಹೊರತುಪಡಿಸಿ ಬೇರೇನೂ ಕೂಡ ಅವರ ಒಂದು ಆಲೋಚನೆಯೂ ಸಹ ಬಂದಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಒಂದು ವಿಚಾರ ಗಾಸಿಪ್ಗಳು ಕೂಡ ಕೇಳಿ ಬರುತ್ತೆ. ಎಲ್ಲವೂ ಕೂಡ ಶುದ್ಧ ಸುಳ್ಳು ಆಗಿರುತ್ತೆ. ಯಾರು ಕೂಡ ಅದನ್ನ ನಂಬಕ್ಕೂ ಕೂಡ ಹೋಗ್ಬಾರ್ದು. ಯಾಕೆಂದ್ರೆ ತುಂಬಾನೇ ಒಳ್ಳೆ ವ್ಯಕ್ತಿತ್ವ ಮತ್ತೆ ಒಳ್ಳೆ ಫ್ರೆಂಡ್ಶಿಪ್ ಕಾಪಾಡಿಕೊಂಡು ಬಂದಂತವರು ಮೇಘನರಾಜ್ ಮತ್ತೆ ವಿಜಯ ರಾಘು ತಮ್ಮ ಸಿನಿಮಾಗಳಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಅವರ ಆ ರೀತಿ ಆಲೋಚನೆ ಏನು ಕೂಡ ಮಾಡ್ಕೊಂಡೇ ಇಲ್ಲ. ಸೊ ತುಂಬಾ ಕಡೆ ಒಂದು ವಿಚಾರ ಈ ರೀತಿ ಎಲ್ಲ ಕೇಳಿ ಬರುತ್ತೆ. ಮತ್ತೆ ಎಲ್ಲವೂ ಕೂಡ ಅದು ನಡೆಯುವಂಥದ್ದು ಕೂಡ ಅಲ್ಲವೇ ಅಲ್ಲ. ಎಲ್ರಿಗೂ ಕೂಡ ಇಷ್ಟವಾಗಿರುವಂತಹ ಒಂದು ಜೋಡಿ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ನೋಡಿರ್ತಾರೆ. ತುಂಬಾ ಚೆನ್ನಾಗಿಯೂ ಕೂಡ ಮಿಂಚಿದಂಥವರು ಸ್ಪಂದನ ಮತ್ತೆ ವಿಜಯ ರಾಘವೇಂದ್ರ. ಬಟ್ ಸ್ಪಂದನ ಅವರು ಇತ್ತೀಚೆಗಷ್ಟೇ ಅಂದರೆ ಸುಮಾರು ಒಂದು 2 ವರ್ಷಗಳಾಗುತ್ತಾ ಬಂತು ಸ್ಪಂದನ ಅವರನ್ನ ಕಳೆದುಕೊಂಡು. ಸ್ಪಂದನ ಇರಬೇಕಾಗಿತ್ತು ಅಂತ ಪ್ರತಿಯೊಬ್ಬರು ಕೂಡ ಈಗಲೂ ಬಯಸ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ಪಂದನ ಅವರನ್ನ ನಾವು ಕಳ್ಕೊಂಡಾಗಿದೆ. ಇನ್ಮೇಲೆ ಅವ್ರು ಸ್ಪಂದನ ಅವರು ಯಾವತ್ತಿದ್ರೂ ಕೂಡ ನೆನಪಾಗಿ ಇರ್ತಾರೆ. ಮೇಘನರಾಜ್ ಅವ್ರಿಗೂ ಕೂಡ ಅಷ್ಟೇ ಚಿರು ಅವರನ್ನ ಕಳೆದುಕೊಂಡ್ಮೇಲೆ ತುಂಬಾನೇ ದುಃಖ ನೋವು ಎಲ್ಲವೂ ಕೂಡ ಇತ್ತು. ಬಟ್ ಅದೇ ಒಂದು ನೋವಿನಲ್ಲೇ ರಾಯನ್ ಕೂಡ ಇರುವಂತಹ ಕಾರಣ ರಾಯನ್ ಜೊತೆ ಜೀವನ ಕೂಡ ನಡೆಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ನೋಡಿದ ಹಾಗೆ ಕಂಪ್ಲೀಟ್ ಒಂದು ಉತ್ತಮವಾದಂಥ ಶೈಲಿಯಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಕೂಡ ಅಭಿನಯವನ್ನು ಮಾಡ್ತಾರೆ. ವಿಚಾರ ಅಂದ್ರೆ ಎಲ್ರಿಗೂ